ಕೋಡುಬಳೆ ಅಂದ್ರೆ ಅಡುಕಲೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಏನ್ಲ ಬೇಕು ಏನಾರ ಬಗೆ ರೀತಿ ಏನ್ಲ ಕತೆ? ಇನ್ನು ಇಲ್ಲ ಕಣೆ, ಸಂಪುಟ ವಿಸ್ತರಣೆ ಹೋಗಿ ಸಂಕಟ ವಿಸ್ತರಣೆ ಆಗಂಗ್ ಕಾಣಿಸ್ತೈತಿ. ಅದ್ಯಾಕ್ಲೆ ಇನ್ನು ಮುಗ್ದಿಲ್ವೇನ್ಲ ಇವುಗಳ ಕುರ್ಚಿ ಗಲಾಟೆ? ಯಾವಾಗ್ಲೂ ಕಾಣಕಲ್ಲಣ್ಣ, ಅವುಗಳ ಟೈಮೇ ಸರಿಗಿಲ್ಲ. ಅವುಗಳ ಹೋರಾಟನೇ ಅವಾಗ ಸಾಕಾಗಿ ಹೋಗೈತಿ. ಯಾರು ಹೆಂಗಾರ ಆಗ್ಲಿ ನಮ್ಮನ್ ಮಿನಿಸ್ಟರ್ ಮಾಡ್ರಪ್ಪ ಫಸ್ಟ್ ಅಂತವ ಕಾಂಗ್ರೆಸ್ ನವರು ರೊಚ್ಚಿಗೆದ್ದವೆ ಕಣೆ. ಈಗ ಮಂತ್ರಿ ಮಂಡಲ ಆಗೋಗಿದೆ, ಯಾವುದು ಇವತ್ತು ಖಾಲಿ ಇಲ್ಲ. ಈಗ ಇದಕ್ಕೆ ಪರಿಹಾರ ಏನು? ನಮ್ಮ ಪಕ್ಷ ಇವತ್ತು 2 ಜಿಲ್ಲೆಯಲ್ಲಿ ಉಳಿಬೇಕಾದ್ರೆ ಇದಕ್ಕೆ ತಮ್ಮಲ್ಲಿರ್ತಕ್ಕಂಥ ಪರಿಹಾರ ಏನು? ಮುಖ್ಯಮಂತ್ರಿಗಳು ಯಾವ ರೀತಿ ಸ್ಪಂದಿಸ್ತಾರೆ? ಇವತ್ತು ಮುಖ್ಯಮಂತ್ರಿಗಳ ಕೆಲವು ಹೇಳಿಕೆಗಳ ಬಗ್ಗೆ ನನಗೆ ಮಾಧ್ಯಮ ಸ್ನೇಹಿತರು ಕೇಳಿದ್ರು, ರಾಜೀನಾಮೆ ಕೊಡೋದ್ರೆ ಕೊಟ್ಟೋಗಿ ಅಂತ. ಅದು ಅವರ ಶೈಲಿ. ಪಕ್ಷದ ವರಿಷ್ಠರ ಮೇಲೆ ನಮಗೆ ಗೌರವ ಇದೆ, ನಂಬಿಕೆ ಇದೆ, ಆದರೆ ಅವರನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಹೊಸಬ್ರಿಗೆ ಅವಕಾಶ ಕೊಡಬಹುದು, 1-2 ಸ್ಥಾನ ಕೊಡಬಹುದು ಅಂತ ಇತ್ತು. ಮಹಿಳೆಯರಿಗೆ ಅಟ್ಲೀಸ್ಟ್ 1-2-3 ಸ್ಥಾನ ಕೊಡ್ತಾರೆ ಅಂತ ಒಂದು ಆಸೆ ನಾವೆಲ್ಲರೂ ಇಟ್ಕೊಂಡಿದ್ವಿ. ನನಗನ್ಸುತ್ತೆ ನನಗಿರೋ ರಾಜಕೀಯ ಹಿನ್ನೆಲೆ, ಎಜುಕೇಷನಲ್ ಕ್ವಾಲಿಫಿಕೇಷನ್ಸ್ ಅದೆಲ್ಲ ಮುಂದಿಟ್ಕೊಂಡು ನಾನು ಕೇಳಲಿಕ್ಕೆ ನನಗೆ ಅರ್ಹತೆ ಇತ್ತು ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಆ ನಿಟ್ಟಿನಲ್ಲಿ ನಾನು ಒಂದು ಪ್ರಯತ್ನ ಖಂಡಿತ ಮಾಡಿದ್ದೆ. ಇನ್ನು ಪ್ರಯತ್ನಕ್ಕೆ ಪ್ರತಿಫಲ ಇಲ್ಲಿವರೆಗೂ ಸಿಕ್ಕಿಲ್ಲ. ಸಚಿವ ಸಂಪುಟ ಎಲ್ಲ ಭರ್ತಿ ಆಗಿದೆ. ಇಲ್ಲ ಒಂದು ಆಶಾಭಾವನೆ ಇತ್ತು, ತಂದೆಯವ್ರಿಗೆ ಸಿಗುತ್ತೆ ಅನ್ನೋ ಒಂದು ಭಾವನೆ ಇತ್ತು. ನಾವೆಲ್ಲ ಇನ್ನೂ ಒಂದು ಜಿಲ್ಲೆಗೆ ಒಂದು ಸಿಗುತ್ತೆ, ತಂದೆಯವ್ರಿಗೆ ಸಿಗುತ್ತೆ, ಇಲ್ಲ ಅಂದ್ರೆ ನನಗಾರ ಆಗುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ನಾವಿದ್ದು. ನಾನು ಆಕಾಂಕ್ಷೆ ಆಗಿದ್ದು ನಿಜ. ನಮ್ಮ ಪಕ್ಷ ನನಗೆ ಅವಕಾಶ ಮಾಡಿಕೊಡ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದೆಂಥದ್ದು ಮ್ಯೂಸಿಕಲ್ ಚೇರ್ ಅಂತ ಆಡ್ಸರಲ್ಲ, ಅದೇ ತರಕ್ಕೆ 20 ಚೇರ್ ಮಾಡಕ್ಬಿಟ್ಟು ವಿಷನ್ ಓದುತ್ತಿದ್ದಂಗೆ ಕುರ್ಚಿ ಹಿಡ್ಕೊಂಡ್ಬಿಡ್ಲಿ ಕಣ್ಲೆ. ಆಗ ಯಾರಿಗೂ ಜಗಳನೇ ಇರೋದಿಲ್ಲ. ಆಟ ಚೆನ್ನಾಗಿ ಆಡ್ದನಿಗೆ ಮಂತ್ರಿಗಿರಿ ಕೊಟ್ರಾತು. ಅದು ಯಾರಿಗೂ ಬೇಕಿಲ್ಲ ಕಣೆ, ಮೈ ನೋವಾಗ್ದಲೇ ಕುರ್ಚಿ ಸಿಗ್ಬೇಕು ಇವಕ್ಕೆ. ಕುರ್ಚಿನೇ ದೊಡ್ಡ ಮೈ ಕೈ ನೋವು ಕಣ್ಲ. ಆ ಕುರ್ಚಿಲ ಕೂರಕ್ಕೆ ಮೈ ನೋವಾಗದು ಬೇಡ ಅನ್ಕೇನ್ರಿ? ಅಂತ ಮಹಾನಾಯಕರು ರಾಜಕೀಯಕ್ಕೆ ಬರೋದು ಬೇಡ ಹಂಗಂತ ಅನೌನ್ಸ್ ಮಾಡಿಬಿಡ್ಲ. ರಾಜೀನಾಮೆ ಕೊಡೋರು ಇವೆಲ್ಲ ರಾಜಕೀಯದಲ್ಲಿ ನಡೀತಾ ಇರೋದು. ಪಾರ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾರು ರೆಸಿಗ್ನೇಷನ್ ಕೊಟ್ರೆ ವಿತ್ ಇನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಯಾರು ರೆಸಿಗ್ನೇಷನ್ ಕೊಟ್ರೆ ವಿತ್ ಇನ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಅಕ್ಸೆಪ್ಟ್. ಎಲ್ಲ ವರ್ಗದವ್ರಿಗೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಅದು ಸಂಪೂರ್ಣ ಅಂತ ನಾನು ಹೇಳೋದಿಲ್ಲ, ಎಲ್ಲ ಸರಿ ಹೋಗಿದೆ ಅಂತ ಹೇಳೋದಿಲ್ಲ. ಕೆಲವು ಆಗಿರ್ಬೋದು ಲೋಪದೋಷಗಳು, ಕಾರಣಾಂತರದಿಂದ ಆಗಿರುತ್ತೆ, ಅದು ಮುಂದಿನ ದಿನಗಳಲ್ಲಿ ಸರಿ ಮಾಡ್ಕೊಳ್ಳಿ. ಎಲ್ಲರಿಗೂ ಸ್ವಲ್ಪ ಮನ ನೊಂದಿರ್ಬೋದು, ಅವರ ಸಮಾಜದವ್ರು ಇರ್ಬೋದು, ಅವರ ಕ್ಷೇತ್ರದ ಮತದಾರರಿರ್ಬೋದು, ಅವ್ರ ಒತ್ತಡ ಇದ್ದೇ ಇರ್ತದಲ್ಲ. ಎಲ್ಲರೂ ಕೂಡ ಅವರ ನಾಯಕರಿಗೆ ಒಳ್ಳೇದೇ ಬಯಸ್ತಾರೆ, ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಬಯಸ್ತಾರೆ. ಸಹಜವಾಗಿ ಅವರಿಗೆಲ್ಲ ನೋವಾಗಿರ್ತದೆ, ಸಮಾಧಾನ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಎಲ್ಲರೂ. ಎಲ್ಲ ಸೇರ್ಕೊಂಡು ಆನೆಗೆ ಡೆಲಿವರಿ ಮಾಡಿಸಕ್ ಹೊಂಟಿರಂಗೈತೆ ಕಂಡ್ಲ ಮಾಡ್ತಾ ಇರೋದು. ಹೆತ್ತೇರಿಕಿ ಶಿವನಿ ಶಂಭುಲಿಂಗ. ಕೋಡುಬಳೆ ಅಂದ್ರೆ ಅಡುಕಲೆ.